ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾಂತ್ರೇ ನಮಃ. ಓಂ ಶ್ರೀ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಿರೋಂಥ ವಿಚಾರ ಬಂದು ನಾಮಯೋಗಗಳ ಬಗ್ಗೆ. ನಾಮಯೋಗಗಳು ಅಂದರೆ ಏನು ಅಂತ ಕೇಳಿದ್ರೆ, ಪಂಚಾಂಗದಲ್ಲಿ ಒಂದು ಅಂಗ ಅಂತ ಹೇಳಿದ್ದೀನಿ. ನಿಮ್ಮ ಜಾತಕದಲ್ಲಿ ಕೂಡ ನೀವು ನೋಡ್ಕೋಬೋದು, ನೀವು ಯಾವ ಯೋಗದಲ್ಲಿ ಜನಿಸಿದ್ದೀರಾ ಅಂತ ಕೂಡ ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಮೊನ್ನೆ ನಾವು ನೋಡಿದ್ದು ವಿಷ್ಕಂಭ ನಾಮಯೋಗ. ಇವತ್ತು ನಾವು ನೋಡ್ತಿರೋದು ಪ್ರೀತಿ ನಾಮಯೋಗ. ಇದು ಎರಡನೇ ಯೋಗ. ಇದೊಂದು ಶುಭ ನಾಮಯೋಗ. ಪ್ರೀತಿ ನಾಮಯೋಗ ಅನ್ನೋದು ಒಂದು ಶುಭ ನಾಮಯೋಗ. ಈ ನಾಮಯೋಗದಲ್ಲಿ ಯಾರು ಜನಿಸ್ತಾರೋ, ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರೀತಿ ನಾಮಯೋಗದಲ್ಲಿ ಜನಿಸಿದರೆ ತುಂಬ ಒಳ್ಳೆಯದು, ನಿಮ್ಮ ಮನೆಗೆ ತುಂಬ ಒಳ್ಳೆಯದು. ಅವರಿಂದ ನಿಮ್ಮ ಮನೆ ಫೈನಾನ್ಷಿಯಲಿ ಆಗಿರ್ಬೋದು, ಒಂದು ಲಕ್ಷ್ಮೀ ಕಟಾಕ್ಷ ಅನ್ನೋದು ಖಂಡಿತ ಇರುತ್ತೆ. ಇವರಿಂದ ನಿಮ್ಮ ಮನೆ ಬಂದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಹಾಗೆ ಪ್ರೀತಿ ನಾಮಯೋಗ, ಇದಕ್ಕೆ ಯೋಗಾಧಿಪತಿ ಬಂದು ಬುಧ ಗ್ರಹ ಬಂದು ಯೋಗಾಧಿಪತಿಯಾಗಿ ಬರ್ತಾರೆ. ಅವಯೋಗಿ ಗ್ರಹ ಬಂದು ಕುಜ. ಈ ಒಂದು ಯೋಗಕ್ಕೆ 13.20 ಡಿಗ್ರಿ ಇರುತ್ತೆ. ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಒಂದು ಯೋಗಕ್ಕೆ 13.20 ಡಿಗ್ರಿ ಇರುತ್ತೆ. ಈ ಪ್ರೀತಿ ನಾಮಯೋಗಕ್ಕೆ ಆಶ್ಲೇಷ ನಕ್ಷತ್ರ ಯೋಗಿ ನಕ್ಷತ್ರ, ಅವಯೋಗಿ ನಕ್ಷತ್ರ ಧನಿಷ್ಠ ನಕ್ಷತ್ರ. ಆಶ್ಲೇಷ ನಕ್ಷತ್ರದಲ್ಲಿ ಯಾವುದಾದ್ರು ಒಂದು ಗ್ರಹ ಕೂತು ದಶಾಭುಕ್ತಿಯನ್ನು ನಡೆಸಿದ್ರೆ ನಿಮಗೆ ಅದು ರಾಜಯೋಗ ತರುತ್ತೆ. ಯಾಕಂದರೆ ಯೋಗಿ ನಕ್ಷತ್ರ ಅಲ್ವಾ. ಆ ನಕ್ಷತ್ರದಲ್ಲಿ ಯಾವುದಾದ್ರು ಒಂದು ಗ್ರಹ 2-3 ಗ್ರಹ ಇದ್ರೂ ನಿಮಗೆ ತುಂಬ ಒಳ್ಳೆಯದು. ಆ 3 ಗ್ರಹದ ದಶೆ ಭುಕ್ತಿ ಬಂದಾಗ ನಿಮಗೆ ತುಂಬ ಒಳ್ಳೆಯದು. ಆಮೇಲೆ ಒಂದು ಮಿತ್ತಿದೆ, ಆಶ್ಲೇಷ ನಕ್ಷತ್ರದವ್ರನ್ನ ಮದುವೆ ಆಗಬಾರ್ದು, ಮೂಲ ನಕ್ಷತ್ರದವ್ರನ್ನ ಮದುವೆ ಆಗಬಾರ್ದು. ಅದೆಲ್ಲ ಮಿತ್ತದು, ಆ ಥರ ಏನೂ ಇಲ್ಲವೇ ಇಲ್ಲ. ಸೊ ಎಲ್ಲ ನಕ್ಷತ್ರನೂ ಒಳ್ಳೆಯ ನಕ್ಷತ್ರನೇ. ಆಮೇಲೆ ನೀವು ಕೆಲವೊಂದು ನಕ್ಷತ್ರಕ್ಕೆ ಬೈದರೆ ಅದೇ ನಕ್ಷತ್ರದಲ್ಲೇ ನಿಮ್ಮ ಮನೇಲಿ ಜನಿಸ್ತಾರೆ. ಸೊ ಯಾವುದೇ ನಕ್ಷತ್ರವನ್ನು ನೀವು ಬೈಯಕ್ಕೆ ಹೋಗಬೇಡಿ. ಎಲ್ಲ ನಕ್ಷತ್ರಕ್ಕೂ ಅದರದೇ ಆದ ಒಂದು ವಿಶೇಷತೆ ಅನ್ನೋದು ಇದೆ. ಈ ಪ್ರೀತಿ ನಾಮಯೋಗದಲ್ಲಿ ನಿಮಗೆ ನೀವೇನಾದ್ರು ಪ್ರೀತಿ ನಾಮಯೋಗದಲ್ಲಿ ಜನಿಸಿದ್ರೆ, ಆಶ್ಲೇಷ ನಕ್ಷತ್ರದಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಬಂದರೆ ಬೇಡ ಅಂತ ರಿಜೆಕ್ಟ್ ಮಾಡಬೇಡಿ. ಏನಕ್ಕೆ ಅಂದರೆ, ಪ್ರೀತಿ ನಾಮಯೋಗದಲ್ಲಿ ನೀವು ಜನಿಸಿದ್ದೀರಾ, ನಿಮಗೆ ಯೋಗಾಧಿಪತಿನೇ ಬುಧನ ನಕ್ಷತ್ರನೇ ನಿಮಗೆ ಬಂದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ ಏನಾದರೂ ಅಂಥ ವ್ಯಕ್ತಿಯ ನಕ್ಷತ್ರ ಬಂದು ನಿಮಗೆ ಲೈಫ್ ಪಾರ್ಟ್ನರಾಗಿ ಏನಾದ್ರು ಸಿಕ್ಕಿದರೆ ಖಂಡಿತ ನೀವು ಎಸ್ ಅಂತ ಓಕೆ ಮಾಡ್ಬೋದು. ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ ಇದು ನಿಮ್ಮ ಯೋಗಿಯ ನಕ್ಷತ್ರ. ಹಾಗೆ ಮೃಗಶಿರ ನಕ್ಷತ್ರ, ಚಿತ್ತಾ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಈ ನಕ್ಷತ್ರದ ಯಾರೆಲ್ಲ ಜನಿಸ್ತಾರೋ, ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಯಾರಾದ್ರು ಇದ್ದರೆ ಸ್ವಲ್ಪ ಅವರಿಂದ ಅವಾಯ್ಡ್ ಆಗೋದು ಒಳ್ಳೆಯದು. ಏನಕ್ಕೆ ಅಂತ ಕೇಳಿದರೆ, ಇವರಿಂದ ಯಾವಾಗಾರು ಮೋಸ ಆಗೇ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಆಗಿ ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ಒಳ್ಳೆಯದು. ಹಣಕಾಸಿನ ವ್ಯವಹಾರ ಅದೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ಈ ನಕ್ಷತ್ರಕ್ಕೆ ಏನೆಲ್ಲ ಲಾಭ ಇದೆ, ಏನೆಲ್ಲ ಪ್ಲಸ್ ಇದೆ, ಏನೆಲ್ಲ ಮೈನಸ್ ಇದೆ ಅಂತ ಹೇಳಿದ್ರೆ, ಎಜುಕೇಷನ್ ವೈಸ್ ನೋಡಿದ್ರೆ ನೀವು ಚೆನ್ನಾಗಿ ಓದ್ತೀರಾ. ಶಿಕ್ಷಣ ವಿಷಯದಲ್ಲಿ ನೀವು ನೋಡಿದ್ರೆ ಹೆಚ್ಚು ಜನ ಮಾಸ್ಟರ್ ಡಿಗ್ರಿ ಮಾಡಿ, ಡಬಲ್ ಡಿಗ್ರಿ ಮಾಡೋದೆಲ್ಲ ಈ ನಾಮಯೋಗದರು ಹೆಚ್ಚು ವಿದ್ಯಾಭ್ಯಾಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಇವರಿಗೆ ಅವರ ವಿದ್ಯಾಭ್ಯಾಸದಿಂದಲೇ ಒಬ್ಬರು ದೊಡ್ಡ ವ್ಯಕ್ತಿಯಾಗಿ ಇವರದೇ ಆದ ಒಂದು ಹೆಸರನ್ನು ಕ್ರಿಯೇಟ್ ಮಾಡ್ತಾರೆ. ಸುಮಾರು ಜನ ಅಡ್ಮಿನಿಸ್ಟ್ರೇಷನ್ ಫೀಲ್ಡಲ್ಲಿ ಕೆಲಸ ಮಾಡೋದು ಈ ಪ್ರೀತಿ ನಾಮಯೋಗದವರಾಗಿರ್ತಾರೆ. ಅದೇ ರೀತಿಯಲ್ಲಿ ಲೆಕ್ಚರರ್ ಆಗೋದು, ಟೀಚಿಂಗ್ ಪ್ರೊಫೆಷನಲ್ ಬರೋರು ಈ ಪ್ರೀತಿ ನಾಮಯೋಗದವರಾಗಿರ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ, ಬುಧ ಯೋಗಾಧಿಪತಿ, ಬುದ್ಧಿಗೆ ಅಧಿಪತಿ ಬಂದು ಬುಧ. ಅದರಿಂದ ಅವಯೋಗಿ ಕಾರಕತ್ವ ಏನು ಹೇಳೇ ಇಲ್ಲ ಸರ್ ನೀವು. ಅವಯೋಗಿಯಿಂದ ಏನು ನಡೆಯುತ್ತೆ ಅಂತ ಕೇಳಿದ್ರೆ, ಕುಜದಿಂದ ಖಂಡಿತ ನಡೆಯುತ್ತೆ. ಕುಜದಿಂದ ನಿಮಗೆ ಏನಾದರೂ ಒಂದು ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ಒಂದು ಸತಿ ಆದರೂ ಲಗ್ನದಲ್ಲೇ ನಿಮಗೆ ಕುಜ ಇದ್ದರೆ ಖಂಡಿತ ತಲೆಗೆ ಏನಾದ್ರು ಪೆಟ್ಟು ಬೀಳೋದು, ಅಥವಾ ನಿಮ್ಮ ಕೋಪದಿಂದನೇ ನೀವು ಎಲ್ಲ ಹಾಳು ಮಾಡ್ಕೊತೀರ. ನಿಮ್ಮನ್ನು ನೀವೇ ಹಾಳು ಮಾಡ್ಕೊಳೋದು ನಿಮ್ಮ ಕೋಪದಿಂದನೇ ನೀವೆಲ್ಲ ಹಾಳು ಮಾಡ್ಕೊತೀರ. ಸೊ ನಿಮ್ಮ ಲಗ್ನದಲ್ಲೇ ನಿಮಗೇನಾದ್ರು ಅವಯೋಗಿ ಕೂತಿದ್ರೆ ಸ್ವಲ್ಪ ಪೇಷನ್ಸ್ ಆಗಿರಿ, ಮೆತ್ತಗೆ ಮಾತಾಡಿ.
ಯಾರ ಹತ್ರನೂ ಸಡನ್ನಾಗಿ ಕೋಪ ಆಗಕ್ಕೆ ಹೋಗಬೇಡಿ. ಎರಡನೇ ಮನೆಯಲ್ಲಿ ಕುಜ ಇದ್ದರೆ ನಿಮಗೆ ತುಂಬ ಏನಾದರೂ ಯಾರಿಗಾದರೂ ಅವಾಚ್ಯ ಶಬ್ದಗಳು ಬೈಯೋದು ಈ ಥರದ್ದೆಲ್ಲ ಇರುತ್ತೆ. ಅಥವಾ ಕುಟುಂಬದಲ್ಲೇ ನಿಮಗೇನಾದರೂ ಒಂದು ತೊಂದರೆಗಳಿರುತ್ತೆ. ಕುಟುಂಬದವ್ರ ಜೊತೆ ನೀವು ಇರೋದೇ ಇಲ್ಲ, ಹೊರಗಡೆ ಇರ್ತೀರ. ಅವರಿಗೆ ನೀವು ಪ್ರೀತಿ ವಿಶ್ವಾಸ ಅನ್ನೋದು ನಿಮಗೂ ಕಡಿಮೆ, ಅವ್ರಿಗೂ ಕಡಿಮೆ. ಯಾಕಂದರೆ ಹಾವು ಮುಂಗುಸಿ ಥರ ಜಗಳ ಆಗಿರುತ್ತೆ. ಉದಾಹರಣೆಗೆ ಅಣ್ಣ ತಮ್ಮಂದರೆ ದೂರ ಆಗೋ ಥರ ಆಗುತ್ತೆ. ಕುಜ ಏನಾದ್ರು 2ನೇ ಮನೇಲಿದ್ದು ಅಥವಾ 11ನೇ ಮನೇಲಿದ್ದಾಗ, 3ನೇ ಮನೇಲಿದ್ದಾಗ ಅಣ್ಣ ತಮ್ಮಂದ್ರ ಜಗಳ, ಅಕ್ಕ ತಂಗಿರ ಜೊತೆ ಜಗಳ ಆಸ್ತಿಗೋಸ್ಕರ, ಇದೆಲ್ಲ ತುಂಬ ನಡೆಯುತ್ತೆ ಪ್ರೀತಿ ನಾಮಯೋಗದವರಿಗೆ. ಹಾಗೆ ಪ್ರೀತಿ ನಾಮಯೋಗದವರು ಅವಯೋಗಿನ ಕಂಟ್ರೋಲ್ ಮಾಡಬೇಕಂದ್ರೆ ಮಂಗಳವಾರ ನೀವು ಯಾರನ್ನಾರ ಬಡವ್ರನ್ನ ಅಥವಾ ಯಾರಿಗಾದರೂ ಬಡವರಿಗೆ ಊಟ ಕೊಡಿ. ವರ್ಷಕ್ಕೊಮ್ಮೆ ನೀವು ಬ್ಲಡ್ ಡೊನೇಟ್ ಮಾಡ್ತಾ ಬನ್ನಿ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋದು, ಇದೆಲ್ಲ ನಿಮಗೆ ತುಂಬ ಒಳ್ಳೆಯದು. ಅವಯೋಗಿ ನಿಮಗೆ ಯಾವುದೇ ರೀತಿ ಏನು ಮಾಡೋದಿಲ್ಲ. ಸೊ ಇಷ್ಟನ್ನೇ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು 3ನೇ ನಾಮಯೋಗದ ಬಗ್ಗೆ ಹಾಕ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.